ನಾವೊಂದು ಮ್ಯಾಜಿಕ್ ಕಥೆ ಬಗ್ಗೆ ಮಾತನಾಡಲಿದ್ದೇವೆ. ಅಂದ್ರೆ ನೂರಾರು ವರ್ಷಗಳ ಹಿಂದೆ ಬೀದಿಗಳಲ್ಲಿ ಟೊಮ್ಯಾಟೊ, ಕ್ಯಾರೆಟ್ ಮಾರುವ ಹಾಗೆ ವಜ್ರಗಳನ್ನು ಮಾರಾಟ ಮಾಡ್ತಿದ್ರಂತೆ, ಗೊತ್ತಾ? ಹೋಹೋ ಹೌದು, ಖಂಡಿತ. ಆ ಸಮಯವನ್ನು ನಾವು ಮೆಡೀವಲ್ ಪೀರಿಯಡ್ ಅಂತ ಕರಿತೇವೆ. ಅಂದ್ರೆ ಸುಮಾರು 400ರಿಂದ 1000 ವರ್ಷಗಳ ಹಿಂದಿನ ಕಥೆ ಇದು. ಆ ಅಷ್ಟು ಹಳೆ ಕಥೆನಾ ಇದು? ಹೌದು. ನಮ್ಮ ಈ ಪಯಣದ ಮಿಷನ್ ಏನೆಂದ್ರೆ, ಬಹಳ ದೂರದಿಂದ ಹೊಸಬರು ಬಂದಾಗ ನಮ್ಮ ಭಾರತ ಹೇಗೆ ಬದಲಾಯಿತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಅಂದ್ರೆ ಅಷ್ಟು ದೊಡ್ಡ ಪರ್ವತಗಳು ಮತ್ತೆ ಬಿಸಿ ಮರುಭೂಮಿ ದಾಟಿ ಆ ಟರ್ಕಿಕ್ ಮತ್ತೆ ಅಫ್ಘಾನ್ ಗುಂಪುಗಳು ಇಲ್ಲಿಗೆ ಬಂದು ಫಾರಿನ್ ಇನ್ವೇಷನ್ಸ್ ಮಾಡಿದ್ದು ಯಾಕೆ ಅಂತ? ಅದಕ್ಕೆ ಮುಖ್ಯ ಕಾರಣ ವೆಲ್ತ್. ಅಂದ್ರೆ ಇಲ್ಲಿನ ಅಪಾರವಾದ ಸಂಪತ್ತು, ಚಿನ್ನ, ಬೆಳ್ಳಿ ಅವರನ್ನು ಬಹಳ ಸೆಳೆಯಿತು. ಓ, ಕೇವಲ ಸಂಪತ್ತಿನ ಆಸೆ ಮಾತ್ರನಾ? ಇಲ್ಲ. ಅದರ ಜೊತೆಗೆ ಟೆರಿಟೋರಿಯಲ್ ಎಕ್ಸ್ಪ್ಯಾನ್ಷನ್, ಅಂದ್ರೆ ತಮ್ಮ ರಾಜ್ಯವನ್ನು ಇನ್ನಷ್ಟು ದೊಡ್ಡದು ಮಾಡುವ ಆಸೆ ಇತ್ತು. ಆಹಾ, ಆಟದ ಮೈದಾನದಲ್ಲಿ ಗೆರೆ ಎಳೆದು ಇದು ನನ್ನ ಜಾಗ ಅಂತ ಹೇಳ್ತಾರಲ್ಲ, ಹಾಗೆ ಅಲ್ವಾ? ವಾರ್ಫೇರ್ ಮತ್ತು ಪೊಲಿಟಿಕಲ್ ಇನ್ಸ್ಟೇಬಿಲಿಟಿ ಶುರುವಾಯಿತು. ಅರೆ, ಆಮೇಲೆ ಈ ಹೊಸ ರಾಜರು ಡೆಲ್ಲಿಯಲ್ಲಿ ಬಂದು ನೆಲೆ ನಿಂತು ಡೆಲ್ಲಿ ಸುಲ್ತಾನೇಟ್ ಕಟ್ಟಿದ್ರು ಅಲ್ವಾ? ಖಂಡಿತ. ಅಲ್ಲಿ 5 ಬೇರೆ ಬೇರೆ ಡೈನೆಸ್ಟೀಸ್ ಆಳಿದವು. ಮೊದಲಿಗೆ ಮಾಮ್ಲುಕ್ಸ್. ಓ, ಆಮೇಲೆ ಖಲ್ಜೀಸ್ ಮತ್ತೆ ತುಗ್ಲಕ್ಸ್ ಬಂದ್ರು ಅಲ್ವಾ? ಹೌದು. ಆಮೇಲೆ ಸಯ್ಯದ್ಸ್ ಮತ್ತು ಕೊನೆಯದಾಗಿ ಲೋಡೀಸ್ ಬಂದ್ರು. ಇದು ಕೇಳೋಕೊಂತರ ಖುಷಿಯಾದ ರೀಲೇ ರೇಸ್ ತರ ಇದೆ. ಅಂದ್ರೆ ಒಬ್ರಾದ್ಮೇಲೆ ಒಬ್ರು ಬ್ಯಾಟನ್ ಪಾಸ್ ಮಾಡಿ ರಾಜಾಡಳಿತ ಮಾಡಿದ್ರು. ಆದ್ರೆ ಒಂದು ಡೌಟು, ಕೇಳಿ. ಇಷ್ಟು ದೊಡ್ಡ ಸೈನ್ಯವನ್ನು ಸಾಕಲು ಅವರಿಗೆ ಹಣ ಎಲ್ಲಿಂದ ಬರ್ತಿತ್ತು? ಒಳ್ಳೆ ಪ್ರಶ್ನೆ. ದೊಡ್ಡ ಮಿಲಿಟರಿ ಕ್ಯಾಂಪೇನ್ಸ್ ಮಾಡಿದಾಗ ಸಿಗುವ ಪ್ಲಂಡರ್ ಅಂದ್ರೆ ಲೂಟಿಯಿಂದ ಸಾಕಷ್ಟು ಹಣ ಬರ್ತಿತ್ತು. ಓ, ಲೂಟಿ ಮಾಡ್ತಿದ್ರಾ? ಮತ್ತೆ ಬೇರೆ ದಾರಿ ಇರ್ಲಿಲ್ವಾ ಅವರಿಗೆ? ಇತ್ತು. ಜನರಿಂದ ವಸೂಲಿ ಮಾಡುವ ಟ್ಯಾಕ್ಸೇಷನ್ ಕೂಡ ಇತ್ತು. ಅಂದ್ರೆ ಮಾಮೂಲಿ ಟ್ಯಾಕ್ಸ್ ಕಟ್ಟೋ ಹಾಗೆ? ಹೌದು. ಜೊತೆಗೆ ಬೇರೆ ಧರ್ಮದವರ ಮೇಲಿದ್ದ ಜಿಜಿಯಾ ಎಂಬ ವಿಶೇಷ ಟ್ಯಾಕ್ಸ್ ಮೂಲಕ ಕೂಡ ಹಣ ಕಲೆಕ್ಟ್ ಮಾಡ್ತಿದ್ರು. ಓಹೋ, ಆದ್ರೆ ಅಷ್ಟು ದೊಡ್ಡ ಜಾಗವನ್ನು ನೋಡ್ಕೊಳ್ಳೋಕೆ ಕಷ್ಟ ಅಲ್ವಾ? ಹೌದು. ಅದಕ್ಕೆ ಅವರು ಇಕ್ತಾ ಸಿಸ್ಟಮ್ ಬಳಸಿ ಇಕ್ತಾದಾರ್ಸ್ಗಳಿಗೆ ಜವಾಬ್ದಾರಿ ಕೊಟ್ರು. ಅಂದ್ರೆ ಟೀಚರ್ ಇಡೀ ಕ್ಲಾಸ್ ಅನ್ನು ಒಬ್ರೇ ನೋಡಿಕೊಳ್ಳಲು ಕಷ್ಟ ಅಂತ ಒಂದೊಂದು ಸಾಲಿಗೆ ಒಬ್ಬೊಬ್ಬ ಮಾನಿಟರ್ ಮಾಡ್ತಾರಲ್ಲ, ಆ ತರಹನ? ಹೌದು, ಅದೇ ತರ. ಆದ್ರೆ ಸಕ್ಸೆಷನ್ ಕಾನ್ಫ್ಲಿಕ್ಟ್ಸ್ ಇಂದ ಸುಲ್ತಾನರ ಶಕ್ತಿ ಕಮ್ಮಿ ಆಯ್ತು. ಸಕ್ಸೆಷನ್ ಕಾನ್ಫ್ಲಿಕ್ಟ್ಸ್ ಅಂದ್ರೆ ಮುಂದಿನ ರಾಜ ಯಾರು ಅಂತ ಜಗಳ ಶುರುವಾಯ್ತಾ? ಖಂಡಿತ. ಆ ಆಂತರಿಕ ಗಲಾಟೆಗಳ ಲಾಭ ಪಡೆದು ಎಲ್ಲರೂ ಸುಲ್ತಾನರ ಮಾತು ಕೇಳೋದನ್ನ ನಿಲ್ಸಿದ್ರು. ಅರೇ, ಅಲ್ಲಿಗೆ ಸಾಮ್ರಾಜ್ಯ ಒಡೆಯಿತಾ? ಹೌದು. ಇಲ್ಲಿ ಪೊಲಿಟಿಕಲ್ ಫ್ರಾಗ್ಮೆಂಟೇಷನ್ ಶುರುವಾಯಿತು. ಅಂದ್ರೆ ನಮ್ಮ ಭಾರತ ಒಂದು ಬಣ್ಣ ಬಣ್ಣದ ಕೌದಿ, ಅದೇ ಪ್ಯಾಚ್ವರ್ಕ್ ಕ್ವಿಲ್ಟ್ ತರಹ ಆಯಿತು. ಹೌದು. ಆಗ ಅದ್ಭುತವಾದ ರೀಜನಲ್ ಕಿಂಗ್ಡಮ್ಸ್ ಹುಟ್ಕೊಂಡವು. ಉದಾಹರಣೆಗೆ ಈಸ್ಟರ್ನ್ ಗಂಗಾ ಅವರ ಕೋನಾರ್ಕ್ ದೇವಾಲಯ. ಓ, ಆ ದೊಡ್ಡ ಸೂರ್ಯನ ರಥದ ದೇವಸ್ಥಾನ ಅಲ್ವಾ? ಖಂಡಿತ. ಮತ್ತೆ ಹೊಯ್ಸಾಲಾಸ್ ಕಟ್ಟಿದ ಕಲ್ಲಿನ ಲೇಸ್ ತರಹದ ಗುಡಿಗಳು ಕೂಡ ಅದಕ್ಕೆ ಉದಾಹರಣೆ. ವಾವ್! ದಕ್ಷಿಣ ಭಾರತದಲ್ಲಿ ಶುರುವಾದ ಅತೀ ದೊಡ್ಡ ಸಾಮ್ರಾಜ್ಯ ವಿಜಯನಗರ ಬಗ್ಗೆ ಕೇಳುವುದೇ ಬಹಳ ರೋಮಾಂಚನಕಾರಿ. ನಿಜ. ಆ ಸಿಟಿಯ ರಕ್ಷಣೆಗಾಗಿ ಬರೋಬ್ಬರಿ 7 ದೊಡ್ಡ ಗೋಡೆಗಳಿದ್ದವಂತೆ. ವಾವ್! 7 ಸುತ್ತಿನ ಕೋಟೆನಾ? ಅಲ್ಲೇ ಅಲ್ವಾ ರಸ್ತೆಯಲ್ಲಿ ವಜ್ರಗಳನ್ನು ಮಾರುತ್ತಿದ್ರು ಅಂತ ಹೇಳ್ತಾರೆ? ಹೌದು. ಅಲ್ಲಿನ ಫೇಮಸ್ ರಾಜ ಕೃಷ್ಣದೇವರಾಯ ಕೇವಲ ಯೋಧನಲ್ಲ, ಆತ ಒಳ್ಳೆ ಕವಿಯೂ ಆಗಿದ್ದ. ಅರೆ, ಯುದ್ಧನೂ ಮಾಡ್ತಿದ್ರು, ಕವಿತೆನೂ ಬರೀತಿದ್ರು. ಖಂಡಿತ. ಅವನ ಗವರ್ನೆನ್ಸ್ ಮತ್ತು ಕಲ್ಚರಲ್ ಅಚೀವ್ಮೆಂಟ್ಸ್ ಬಹಳ ದೊಡ್ಡದು. ಇಡೀ ಪ್ರಪಂಚದ ವ್ಯಾಪಾರಿಗಳಲ್ಲಿಗೆ ಬರ್ತಿದ್ರು. ಆದ್ರೆ ಎಷ್ಟೇ ಸುಂದರವಾಗಿದ್ರೂ ಒಂದು ದುರಂತ ಆಯ್ತು ಅಲ್ವಾ? ಹೌದು. 1565ರಲ್ಲಿ ನಡೆದ ಭಯಂಕರ ಬ್ಯಾಟಲ್ ಆಫ್ ಟಾಲಿಕೋಟದಲ್ಲಿ ಅವರು ಸೋತರು. ಅಯ್ಯೋ, ಶತ್ರುಗಳೆಲ್ಲ ಒಟ್ಟಾಗಿ ಸೇರಿ ದಾಳಿ ಮಾಡಿದ್ರು ಅಲ್ವಾ? ಹೌದು. ಆ ಸೋಲಿನ ಆಮೇಲೆ ಆ ಸುಂದರ ನಗರದ ಡಿಕ್ಲೈನ್ ಶುರುವಾಯಿತು. ಅಷ್ಟು ದೊಡ್ಡ 7 ಸುತ್ತಿನ ಗೋಡೆಗಳಿದ್ರೂ ಸಾಮ್ರಾಜ್ಯ ಕುಸಿದು ಹೋಯಿತು. ನಿಜ. ಆದ್ರೂ ನಾವು ಇವತ್ತು ನೋಡುವ ಸುಂದರವಾದ ಗುಡಿಗಳು, ಕೋಟೆಗಳು ಮತ್ತು ಹೊಸ ಊಟದ ಪದ್ಧತಿಗಳು ಈ ಮಿಡೀವಿಯಲ್ ಕಾಲದ ಕೊಡುಗೆ. ಅಂದ್ರೆ ಬೇರೆ ಬೇರೆ ಕಡೆಯಿಂದ ಬಂದ ಸಂಸ್ಕೃತಿಗಳು ಮತ್ತು ಇಲ್ಲಿನ ರೆಸಿಸ್ಟೆನ್ಸ್, ಇವೆರಡೂ ಸೇರಿ ಇವತ್ತಿನ ನಮ್ಮ ಸುಂದರ ಭಾರತ ಸೃಷ್ಟಿಯಾಗಿದೆ. ಹೌದು, ಖಂಡಿತ. ಇದೆಲ್ಲ ಬದಲಾವಣೆಗಳ ಮ್ಯಾಜಿಕ್. ನಿಜ. ಕೊನೆಯದಾಗಿ ಒಂದು ಯೋಚನೆ. ಯಾರಾದ್ರೂ ವಿಜಯನಗರದ ಹಾಗೆ 7 ಗೋಡೆಗಳಿರುವ ದೊಡ್ಡ ಕೋಟೆ ಕಟ್ಟಿದ್ರೆ ಶತ್ರುಗಳಿಂದ ಊರನ್ನ ಕಾಪಾಡಲು ಆ ಗೋಡೆಗಳ ಮಧ್ಯೆ ಯಾವ ಸೀಕ್ರೆಟ್ ಟ್ರ್ಯಾಪ್ಸ್ ಇಡ್ಬೋದು?
ಓ ಇದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ.